ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆರೋಪಿ ಆಗಿದ್ರು. ಒಂದು ಎಫ್ಐಆರ್ ದಾಖಲಾಗಿತ್ತು. ಈಗ ಮತ್ತೆ 3 ಎಫ್ಐಆರ್, ಅಲ್ಲಿಗೆ 4 ಎಫ್ಐಆರ್. 3 ಎಫ್ಐಆರ್ ಪೈಕಿ 2 ಎಫ್ಐಆರ್ ಅಲ್ಲಿ ನಟ ದರ್ಶನ್ A1 ಆರೋಪಿ ಆಗಿದ್ದಾರೆ. ಸೊ ಇದು ಕೂಡ ಕಂಟಕ ಆಗುತ್ತೆ ಅಂತ ಮೋಸ್ಟ್ಲಿ ಅವ್ರ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ನನಗೆ ಬೇಲ್ ಸಿಗಬಹುದು, ಆಚೆ ಬರಬಹುದು ಅಂತ ಕನಸು ಕಾಣ್ತಾ ಇದ್ರು ನಟ ದರ್ಶನ್. ಈ 2 ಎಫ್ಐಆರ್ ಇದೆಯಲ್ಲ, A1 ಆರೋಪಿ ಆಗ್ತಿದ್ದಾರಲ್ಲ, ಇದು ಮೋಸ್ಟ್ಲಿ ಸಂಕಷ್ಟ, ಜಾಮೀನು ಸಿಗೋದಕ್ಕೆ ಸ್ವಲ್ಪ ಹಿನ್ನಡೆ ಆಗಬಹುದು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ನನ್ನ ಕೈಯಲ್ಲಿ ಆ 3 ಎಫ್ಐಆರ್ಗಳು ಕೂಡ ಇದೆ. ಆ 3 ಎಫ್ಐಆರ್ ಅಲ್ಲಿ ಒಂದು ಎಫ್ಐಆರ್ ಅಲ್ಲಿ ಅಧಿಕಾರಿಗಳು ಸಸ್ಪೆಂಡ್ ಆದ್ರಲ್ಲ, ಅವರ ವಿರುದ್ಧ ಕೂಡ ಒಂದು ಎಫ್ಐಆರ್ ದಾಖಲಾಗಿದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. 2 ಎಫ್ಐಆರ್ ಪೈಕಿ ನಟ ದರ್ಶನ್ ಅವರೇ A1 ಆರೋಪಿ ಆಗಿದ್ದಾರೆ. ನಂತರ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಂದು ಕಡೆ ಅವರ ಮ್ಯಾನೇಜರ್ ನಾಗ, ಕುಳ್ಳ ಸೀನಾ ಕೂಡ ಅದರಲ್ಲಿ A1, A2, A3, A4 ಆರೋಪಿಗಳಾಗಿದ್ದಾರೆ. ಇವರ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದು ಎಫ್ಐಆರ್ ದಾಖಲಾಗಿರುವಂತಹ ಪ್ರತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ಪ್ರಿವೆನ್ಷನ್ ಆಕ್ಟ್ 42 ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದು. ಪರಪ್ಪನ ಅಗ್ರಹಾರದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂತಹ ಕಾಯ್ದೆ ಇದು. ಇದರ ಅಂಡರಲ್ಲಿ ಈಗ ತನಿಖೆ ಆಗುತ್ತೆ ಅನ್ನುವಂತಹ ವಿಚಾರ. 3 ತನಿಖಾಧಿಕಾರಿಗಳ ನೇಮಕ ಕೂಡ ಆಗಿದೆ. 4 ಕೇಸ್ ಆಯ್ತು ಈಗ. ಹೌದು, ಹೆಂಡತಿಗೆ ಹೊಡೆದ ಕೇಸಲ್ಲಿ ಒಂದರಲ್ಲಿ ಎಫ್ಐಆರ್, ಅದರಲ್ಲಿ ಎರಡನೇದರಲ್ಲಿ ರೇಣುಕಾ ಸ್ವಾಮಿ, ದರ್ಶನ್ ಮೇಲೆ 4 ಕೇಸ್ ಆಯಿತು. ಈಗ ನಾವು ಹೇಳ್ತಿರೋದು ಒಂದು ರೌಡಿ ಶೀಟ್ರ್ ಯಾಕೆ ಓಪನ್ ಮಾಡ್ತಾ ಇಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನೋಡಿ, ಪಾಪ ವಿಲ್ಸನ್ ಗಾರ್ಡನ್ ನಾಗ ಯಾರಿಗೂ ಅಷ್ಟೊಂದು ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. ವಿಲ್ಸನ್ ಗಾರ್ಡನ್ ನಾಗ ಎಲ್ಲ ಆರಾಮ್ಸೆ ಮಾಡಿಕೊಟ್ಟಿದ್ದಾರೆ. ಅದರ ಬದಲಿಗೆ ನಾನು ಅದೇ ಹೇಳ್ತಾ ಇದ್ನಲ್ವಾ, ವಿಲ್ಸನ್ ಗಾರ್ಡನ್ ನಾಗ CM ಮಾಡೋಣ, ವಿಲ್ಸನ್ ಗಾರ್ಡನ್ ನಾಗ CM, ಆಮೇಲೆ ಕುಳ್ಳ ಸೀನಾ ಗೃಹ ಮಂತ್ರಿ, ಆಮೇಲೆ ಮ್ಯಾನೇಜರ್ನಾಗ ಇದ್ದಾನಲ್ಲ ಅವ್ರನ್ನ DCM ಮಾಡಿದ್ರೆ ಹಂಗೆ, DK ಶಿವಕುಮಾರ್ ಬದಲಿಗೆ. ಇಷ್ಟೆಲ್ಲ ನಿಮಗೆ ನಾವು ಯಾರಿಗೆ ಅಧಿಕಾರ ಕೊಟ್ಟಿದ್ದೀವಿ, ರಾಜಕಾರಣಿಗಳಿಗೆ ಯಾವ ರೀತಿ ಕಾನೂನು ವ್ಯವಸ್ಥೆಯನ್ನು ಪಾಲಿಸಬೇಕಾಗಿತ್ತು, ನೀವು ಮಾಡ್ತಾ ಇಲ್ಲ. ನಿಮ್ಮನ್ನು ಮೀರಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅವರಾದರೆ ಬೆಸ್ಟ್ ಅಲ್ವಾ? ನೀವು ಯಾಕೆ ಬೇಕು? ಅಟ್ಲೀಸ್ಟ್ ನಾವು ಹೇಳ್ಕೊಬೋದು, ನೋಡ್ರಪ್ಪ ನಮಗೂ ಕೊಡಿ, ಏನೋ ವ್ಯವಸ್ಥೆ ಮಾಡಿ, ನಿಮ್ಮಿಂದ ಆಗೋದಿಲ್ಲ. ನೀವೆಲ್ಲಿ ನೀರು ಕೊಡಿ ಅಂತ ಹೇಳಿದಾಗ ಏನು ಹೇಳಿದ್ರು DCM, ನಿಮಗೆ ಏನು ಉಪಕಾರ ಸ್ಮರಣೆ ಇಲ್ಲ ಅಂತೇಳಿ. ಪಾಪ ವಿಲ್ಸನ್ ಗಾರ್ಡನ್ ನಾಗನ ಹತ್ರ ಹೇಳಿದ್ರೆ, ಅಣ್ಣ ಹಿಂಗೆ ಆಗಿದೆ ನಮಗೆ ಸಮಸ್ಯೆ ಅಂತಂದರೆ ಅವನಾದರೂ ಮಾಡಿಯಾನೋ. ಆಮೇಲೆ ನೋಡಿ, ಕುಳ್ಳ ಸೀನಾ ಹೆಂಗೂ ಜೀವಾವಧಿ ಶಿಕ್ಷೆ ಆಗಿದೆ, ಅಣ್ಣ ಹೆಂಗೂ ಜೀವಾವಧಿ ಶಿಕ್ಷೆ ಆಗಿದೆ, ಹಿಂಗೆಲ್ಲ ಮಾಡ್ಕೊಡೋಣ ಅಂತಂದರೆ ಮಾಡ್ಕೊಡ್ತಾನೆ. ಆಮೇಲೆ ಬುಸ್ನಾಗ DCM ಮಾಡಿಬಿಟ್ರೆ ಎಲ್ಲ ಆಯ್ತಲ್ಲ. ನಿಮಗಳಿಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಅವ್ರಿಗಾದರೂ ಕೊಟ್ಬಿಡಿ. ನೀವು ಅವರನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಆಗಬೇಕಾದಂಥ ಸುವ್ಯವಸ್ಥೆಗಳನ್ನು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ರೋಡ್ ರೇಜ್ ಆಗ್ತಾ ಇದೆ, ಒಳಗಿದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹೊರಗಿದ್ದವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ, ರೋಡ್ ರೇಜ್ ಆಗ್ತಾ ಇದೆ. ಯಾವ ರೀತಿಯ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು? ಆಗಿದ್ರೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾಗಿದ್ರೆ ಪ್ರಶ್ನೆ ಮಾಡಬಾರ್ದಾ? ಹಾಗಂತ BJP ಅವರು ಸಂಭ್ರಮಿಸೋದು ಬೇಡ. ನೀವು ರಾಜ್ಯಕ್ಕೆ ತರಲೇಬೇಡಿ ನನ್ನ ವಿಚಾರಕ್ಕೆ. ಇಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆ ಕೇಸ್ ಆಯ್ತಲ್ಲ, ಆ ಹುಡುಗ ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ದ, ತತ್ತೋಗ್ಬಿಟ್ಟ ಪ್ರವೀಣ್ ನೆಟ್ಟಾರ್. ಆತನ ಕೊಲೆ ಆರೋಪಿಗಳನ್ನು ಜೈಲಲ್ಲಿ ಹಾಕಿದ್ರಲ್ವ? ಹೌದು. ಆ ಕೊಲೆ ಆರೋಪಿಗಳು ಜೈಲಲ್ಲಿ ಹಾಕಿದ್ರು. ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ತಮ್ಮ ಫ್ಯಾಮಿಲಿ ಜೊತೆ. ಆಗ ನೀವೇನು ಮಾಡ್ತಾ ಇದ್ರಿ? ಕಠಿಣ ಕ್ರಮ ಕೈಗೊಳ್ತೀರಿ ಅಂತನಾ? ವ್ಯವಸ್ಥೆ ಹಾಳಾಗಿದೆ, ವ್ಯವಸ್ಥೆನೇ ಹಾಳಾಗಿದೆ. ಆಮೇಲೆ ಆ ನಾಗ ಅಂತ ಇದ್ದಾನಲ್ಲ, ಯಾರು ದರ್ಶನ್ ಆಪ್ತ ನಾಗ, ಮ್ಯಾನೇಜರು, ಅವನು ಈ ಬಾರಿ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲೋಕೆ ರೆಡಿಯಾಗಿದ್ದ. ಹೌದು, ಸಿದ್ಧತೆಗಳಾಗಿತ್ತಂತೆ. ಹೂ ನೋಸ್, ನನ್ನ ಬಾಯಿ ಗುಣದಿಂದ ಗೊತ್ತಿಲ್ಲ, ಆತ ನಾಳೆ ಮಿನಿಸ್ಟರ್ ಆದರೂ ಆಗ್ಬೋದು. ಉದ್ಧಾರ ಸಮಾಜ ಅವಾಗ ಅಲ್ಲ ಹಂಗೆ. ಈಗ ಅವನು ಕಾರ್ಪೊರೇಷನ್ಗೆ ರೆಡಿ ಇದ್ದ ಎಲೆಕ್ಷನ್ಗೆ, ಇವರೇ ಬ್ಯಾಕಪ್ ಮಾಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನ JDS BJP ಗೌರ್ಮೆಂಟ್ ಬಂತಲ್ಲ, ಅದನ್ನು ಬೀಳಿಸುವಂಥ ಸಂದರ್ಭದಲ್ಲಿ ಮಂಡ್ಯ ಮೈಸೂರು ಭಾಗದ ಒಬ್ಬಾತ ಈಗ ಶಾಸಕರವರು, ಅವರ ದುಡ್ಡು ಭಾಳ ವರ್ಕೌಟ್ ಆಗಿದೆ. ಯಾವ ದುಡ್ಡಲ್ಲಿ ಬೀಳಿಸಿದ್ದು? ಈ ಸ್ಪೀಡ್ ದುಡ್ಡಲ್ಲಿ ಸರ್ಕಾರ ಬೀಳಿಸಿದ್ದು. ಈ ಸ್ಪೀಡ್ ದುಡ್ಡಲ್ಲಿ ನಾನು ಹೇಳೋದು ಬೇಡ, ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿ. ಕುಮಾರಸ್ವಾಮಿ ಅವರೇ, ನಿಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದಿದ್ದು ಯಾವ ದುಡ್ಡಲ್ಲಿ ಅಂತ ಕೇಳಿ ಕುಮಾರಸ್ವಾಮಿ ಅವ್ರ ಹತ್ರ. ಈ ಸ್ಪೀಡ್ ಜುಗಾರಿ ದುಡ್ಡಲ್ಲಿ. ಜುಗಾರಿ ದುಡ್ಡು ಕಂಟ್ರೋಲ್ ಮಾಡೋದು ಯಾರು? ಇವರುಗಳೇ. ಹಾಗಿದ್ರೆ ಇವರೇ ಮುಖ್ಯಮಂತ್ರಿ ಆದರೆ ಹೆಂಗೆ? ತಪ್ಪ ನಾನು ಹೇಳಿದ್ದು? ಕುಚೋದ್ಯ ಅಂತ ಅನಿಸ್ಬೋದು ನಿಮಗೆ. ನಾಳೆ ಸತ್ಯ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬನ್ನಿ, ಮಾದೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, 4 ಎಫ್ಐಆರ್ ಆಗುತ್ತೆ, ಚಾನ್ಸಸ್ ಇದೆಯಾ ರೌಡಿ ಶೀಟ್ರ್ ಓಪನ್ ಮಾಡುವಂಥದ್ದು?
ಜಯಪ್ರಕಾಶ್, ಖಂಡಿತವಾಗ್ಲೂ ಕೂಡ ಓರ್ವ ವ್ಯಕ್ತಿಯಿಂದ ಸಮಾಜಕ್ಕೆ ಆತಂಕ ಸೃಷ್ಟಿಸುವಂಥ ಒಂದಷ್ಟು ಕೆಲಸಗಳಾಗ್ತಿದೆ. ಅಂದರೆ ಆತನ ವಿರುದ್ಧ ನೇರವಾಗಿ ರೌಡಿ ಶೀಟನ್ನು ಓಪನ್ ಮಾಡುವಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ. ಅಂದರೆ ಅವರ ವಿರುದ್ಧ FIR ಆಗಲೇಬೇಕು ಅಥವಾ ಚಾರ್ಜ್ ಶೀಟ್ ಆಗಲೇಬೇಕು ಅಂತೇನಿಲ್ಲ. ಆತನಿಂದ ಜನರಲ್ಲಿ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗ್ತಿದೆ. ಅಂದರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಒಂದಷ್ಟು ಕಾನೂನಲ್ಲಿ ಅವಕಾಶಗಳಿದೆ ಅಂತೇಳಿ ಒಂದಷ್ಟು ಕಾನೂನು ಕೂಡ ಇರುತ್ತೆ. ಈತನ ವಿರುದ್ಧ ಅಂದರೆ ದರ್ಶನ್ ವಿರುದ್ಧ ಈಗಾಗಲೇ 4-5 ಕೇಸ್ಗಳು ಕೂಡ ದಾಖಲಾಯಿತು. 2011ರಲ್ಲಿ ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣ ಆಗಿರ್ಬೋದು, RR ನಗರದಲ್ಲಿ ಅವರ ಮನೆಯಿಂದ ನಾಯಿ ಚೂ ಬಿಟ್ಟಿರುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ದರ್ಶನ್ ಓರ್ವ ನಿರ್ಮಾಪಕರಿಗೆ ಬೆದರಿಕೆ ಹಾಕಿರುವಂಥ ಕೇಸ್ ಆಗಿತ್ತು. ಜೊತೆಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್, ಇದಲ್ಲದೆ ಈಗ 2 FIRಗಳು ಕೂಡ ಈಗ ದರ್ಶನ್ ವಿರುದ್ಧ ದಾಖಲಾಗಿದೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಆತನ ಮೇಲೆ ಈ ಎಲ್ಲ ಒಂದು ಈಗಾಗಲೇ ಆತನ ಕ್ರೈಮ್ ಹಿಸ್ಟರಿ ಶೀಟನ್ನು ಈಗಾಗಲೇ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ಹಿಸ್ಟ್ರಿ ಪೇಜನ್ನು ಈಗಾಗಲೇ ರೆಡಿ ಮಾಡಿಕೊಂಡು ಅದನ್ನು ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆತನ ವಿರುದ್ಧ ಯಾವಾಗ ಕೊಲೆ ಕೇಸ್ ದಾಖಲಾಯಿತು ಆಗಲೇ ಆತನ ಹಿಂದೆ ಇರುವ ಆತನ ಮೇಲಿರುವಂಥ ಹಳೆ ಕೇಸ್ಗಳೆಲ್ಲವನ್ನು ಕೂಡ ರೀಕ್ಯಾಪ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಈಗ ಜೈಲಿನಲ್ಲಿ ಇದ್ಕೊಂಡು ಅಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತಿರುವಂಥ ದರ್ಶನ್ ವಿರುದ್ಧ ಒಂದಷ್ಟು 2 ಕೇಸ್ಗಳು ದಾಖಲಾಗಿದೆ. ಈ ಎಲ್ಲ ಆಧಾರದ ಮೇಲೂ ಕೂಡ ರೌಡಿ ಶೀಟನ್ನು ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆಯಿಂದಲೂ ಕೂಡ ಯಾವ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಅದನ್ನು ಯಾವ ರೀತಿಯಾಗಿ ಚಿಂತನೆ ನಡೆಸಿ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತಾರೆ. ನಿಜಕ್ಕೂ ಕೂಡ ಆತನಿಂದ ಹೊರಗಡೆ ಅಂದರೆ ಈಗಾಗಲೇ ಆತನಿಗೆ ರೌಡಿ ಶೀಟರ್ಗಳ ಕಾಂಟ್ಯಾಕ್ಟ್ ಇರೋದು ಮೇಲ್ನೋಟಕ್ಕೆ ಗೊತ್ತು. ಒಂದಂತೂ ಭಾಳ ಸ್ಪಷ್ಟಪ್ಪ, ನಮಗಂತೂ ಇವರೆಲ್ಲ ಇಷ್ಟ ಐಷಾರಾಮ್ ಇದ್ದಾಗ ಮುಖ್ಯಮಂತ್ರಿ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುಳ್ಳ ಸೀನಾ ಹೋಮ್ ಮಿನಿಸ್ಟ್ರು, ಆಮೇಲೆ ಮ್ಯಾನೇಜರ್ ನಾಗ DCM, ಸಮಬಾಳು ಸಮಪಾಲು, ಯಾವುದು ಗಲಾಟೆ ಇಲ್ಲ. ಗಲಾಟೆ ಆದರೆ ಕೂಡ ಇವರೆಲ್ಲ ಗಲಾಟೆ ಮಾಡೋದು. ಅವ್ರ ಹತ್ರ ಹೇಳಿದ್ರೆ ಅಣ್ಣ ಗಲಾಟೆ ಮಾಡ್ತಾ ಇದ್ದಾರೆ ಬಚಾವ್ ಮಾಡೋಣ ಅಂತೇಳಿ, ಯಾರು ಬೇಡ. ಕಂಬಿ ಹಿಂದೆ ಕಾಟೇರ ಹೇಗಿದ್ದಾನೆ ಅನ್ನೋ ಅಸಲೆ ಎತ್ತು ಇದೀಗ ಜಗಜ್ಜಾಹೀರವಾಗಿದೆ. ಆದ್ರೆ ಜೈಲಿನಲ್ಲಿ ಭೂಪತಿ ಯಾರೆಲ್ಲ ಜೊತೆ ಸಂಪರ್ಕದಲ್ಲಿದ್ದ, ಅವರೆಲ್ಲ ಯಾರು? ಇಲ್ಲಿದೆ ನೋಡಿ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್. ಹೊರಗಡೆ ಐಷಾರಾಮಿ ಲೈಫ್, ಜೈಲೊಳಗೂ ದಾಸ ಬಿಂದಾಸ್. ಇದು ಸೆರೆಮನೆಯಲ್ಲ, ಅರಮನೆಯಲ್ಲಿದ್ದೇನೆ ಅನ್ನೋ ಹಾಗೆ ದರ್ಶನ್ ಇದ್ದಾನೆ. ಪರಪ್ಪನ ಅಗ್ರಹಾರ ಸೇರಿದ ದಿನದಿಂದ ದಾಸ ಎಂಜಾಯ್ ಮಾಡ್ತಾ ಇರೋ ಹಾಗಿದೆ. ಜೈಲಲ್ಲಿ ಪೊರ್ಕಿಗೆ ರೌಡಿಗಳದ್ದೇ ಸಂಪರ್ಕ. ಎಸ್, ಪೊರ್ಕಿ ಇಷ್ಟೊಂದು ಬಿಂದಾಸ್ ಆಗಿದ್ದಾನೆ ಅಂದ್ರೆ ಜೈಲಲ್ಲಿ ಈತನ ಸಂಪರ್ಕವೂ ಹಾಗೇ ಇದೆಯಂತೆ. ಜೈಲಿಗೆ ಸೇರಿದ ದಿನದಿಂದ ರೌಡಿಗಳ ಜೊತೆ ದರ್ಶನ್ ಸಂಪರ್ಕ ಇಟ್ಕೊಂಡಿದ್ದಾನಂತೆ. ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಮುಂಚೆ ಬೇಕರಿ ರಘು ಜೊತೆ ಭೂಪತಿ ಓಡಾಡ್ತಿದ್ನಂತೆ. ಇನ್ನು ಈ ರೌಡಿ ಶೀಟರ್ ಬೇಕರಿ ರಘು ದರ್ಶನ್ ಇದ್ದ ಪಕ್ಕದ ಬ್ಯಾರಕ್ನಲ್ಲಿದ್ದ. ಹೀಗಾಗಿ ಆರಂಭದಲ್ಲಿ ಈತನೇ ದಾಸನ್ಗೆ ವಾಕಿಂಗ್ ಟಾಕಿಂಗ್ ಪಾರ್ಟ್ನರ್ ಆಗಿದ್ದ. ಬಳಿಕ ಪರಿಚಯ ಆಗಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಆಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಫುಲ್ ವೈಲೆಂಟ್ ಆದಂತೆ. ಯಾವಾಗ ದಾಸನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯ ಆಯ್ತೋ ಬಳಿಕ ಜೈಲಲ್ಲಿ ಹವಾ ಸೃಷ್ಟಿಸೋಕೆ ಮುಂದಾದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜೈಲ್ ಸಿಬ್ಬಂದಿ ಇವರನ್ನ ನೋಡಿ ಭಯ ಪಡುವ ಪರಿಸ್ಥಿತಿ ಎದುರಾಯ್ತಂತೆ. ಆದರೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಕೂಡ ಪರಪ್ಪನ ಅಗ್ರಹಾರದ ಜೈಲರ್ಗಳೇ ಅಂತೆ. ಆ 5 ಅಧಿಕಾರಿಗಳ ತಲೆದಂಡ ಫೇಕ್ಸ್.